ಅಂದು ಕೇವಲ 20 ತಿಂಗಳು ಸರ್ಕಾರ ಮಾಡಿದ್ದು. ಆ 20 ತಿಂಗಳಲ್ಲಿ 20 ವರ್ಷಕ್ಕೆ ಆಗುವಷ್ಟು ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದ ಏಕೈಕ ನಾಯಕ ಅಂದ್ರೆ ಅದು BS ಯಡಿಯೂರಪ್ಪ ಮಾತ್ರ. ಹಣಕಾಸು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲೇ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳಿಗೆ ವಿಶೇಷ ಯೋಜನೆಗಳನ್ನ ಘೋಷಿಸಿದ್ರು. ಅಷ್ಟೇ ಅಲ್ಲ, ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಕಂಡ ಕನಸನ್ನ ನನಸು ಮಾಡಿದ್ರು. ಅದು 2006 ಫೆಬ್ರವರಿ 4. ಮಾಜಿ ಮುಖ್ಯಮಂತ್ರಿ ದಿವಂಗತ ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ಜೆಡಿಎಸ್ ವಾಪಸ್ ಪಡೆದು ರಾಜ್ಯ ರಾಜಕೀಯದಲ್ಲಿ ಹೊಸ ಧ್ರುವೀಕರಣಕ್ಕೆ ನಾಂದಿ ಹಾಡಿತ್ತು. 40ಕ್ಕೂ ಹೆಚ್ಚು ಜೆಡಿಎಸ್ ಶಾಸಕರು ದಿಢೀರನೆ ದಂಗೆ ಎದ್ದು ರಾಜಭವನ ಪರೇಡ್ ನಡೆಸಿದ್ರು. ಸೆಕ್ಯುಲರ್ ಅನ್ನೋ ಸಿದ್ಧಾಂತ ಹೊಂದಿದ್ದ ಕಾಂಗ್ರೆಸ್ ಮೈತ್ರಿ ತೊರೆದ ಜೆಡಿಎಸ್ ಭಾರತೀಯ ಜನತಾ ಪಕ್ಷವನ್ನ ಅಪ್ಪಿಕೊಳ್ತು. ಬಳಿಕ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ BS ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆದ್ರೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು. ಎರಡು 2006ರಿಂದಲೇ ಶುರುವಾಯಿತು BSY ಭಾಗ್ಯಗಳ ಕ್ರಾಂತಿ. ಹಣಕಾಸು ಮಂತ್ರಿಯಾಗಿ ಅನುದಾನ, ಯೋಜನೆಗಳಿಗೆ ಅಸ್ತು. ಮಹಿಳೆ ಮತ್ತು ಮಕ್ಕಳಿಗೆ ಯಡಿಯೂರಪ್ಪ ಕೊಡುಗೆ ಎಷ್ಟು ಗೊತ್ತಾ? ಜೆಡಿಎಸ್ನ HD ಕುಮಾರಸ್ವಾಮಿ ಜೊತೆ ರಚಿಸಿದ 2020 ಸರ್ಕಾರದಲ್ಲಿ BS ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗೋದ್ರ ಜೊತೆಗೆ ಹಣಕಾಸು ಸಚಿವರಾಗಿದ್ದರು. ಅಷ್ಟರವರೆಗೆ ಅವರು ಹೋರಾಟದಲ್ಲಿ ರೂಪಿಸಿದ್ದ ರೂಪುರೇಷೆಯಂತೆ ಫೈನಾನ್ಸ್ ಮಿನಿಸ್ಟರ್ ಆದ ಬಳಿಕ ಹಲವು ಜನಪರ ಯೋಜನೆಗಳನ್ನ ಜಾರಿಗೊಳಿಸಿದರು. ಉಪಮುಖ್ಯಮಂತ್ರಿಯಾಗಿ ಇದ್ದ 20 ತಿಂಗಳ ಕಾಲಾವಧಿಯಲ್ಲಿ ಸಾಲ ಮನ್ನಾ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆ, ಸಾರಾಯಿ ಲಾಟರಿ ನಿಷೇಧ ಸೇರಿದಂತೆ ಇತರೆ ಯೋಜನೆಗಳನ್ನ ಜಾರಿಗೊಳಿಸಿ ಜನರ ಮನಸ್ಸನ್ನ ಗೆದ್ದರು. ಬಡತನದ ರೇಖೆಗಿಂತ ಕೆಳಗಿರುವ ಕುಟುಂಬದಲ್ಲಿ ಹೆಣ್ಣು ಮಗುವಿನ ಜನನ ಉತ್ತೇಜಿಸಲು ಯಡಿಯೂರಪ್ಪ ತೀರ್ಮಾನಿಸಿದರು. 2006-7ನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ರೂಪಿಸಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಮಹತ್ವದ ಹೆಜ್ಜೆ ಇಟ್ಟಿದ್ದರು. BPL ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಜನಿಸಿದರೆ ಅವರಿಗೆ ಬಾಂಡ್ ನೀಡುವ ಯೋಜನೆ ಇದಾಗಿದೆ. ಹೆಣ್ಣು ಮಗುವಿಗೆ 18 ವರ್ಷ ತುಂಬಿದಾಗ 1 ಲಕ್ಷ ರೂಪಾಯಿ ನೀಡಲಾಗುತ್ತದೆ. 2006ರ ಮಾರ್ಚ್ 31ರ ನಂತರ ಜನಿಸಿದ ಹೆಣ್ಣು ಮಕ್ಕಳು ಈ ಯೋಜನೆಯಡಿ ಫಲಾನುಭವಿಗಳಾಗಿ ಹೆಸರು ನೋಂದಾಯಿಸಿಕೊಳ್ಳಲು ಅರ್ಹರಿದ್ದರು. ಮಗು ಜನಿಸಿದ 1 ವರ್ಷದೊಳಗೆ ಜನನ ಪ್ರಮಾಣ ಪತ್ರವನ್ನ ಒದಗಿಸಿ ನೋಂದಾಯಿಸಲು ಅವಕಾಶ ಒದಗಿಸಿಕೊಟ್ಟರು. ಯೋಜನೆಯ ಸೌಲಭ್ಯಗಳನ್ನ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಸೀಮಿತಗೊಳಿಸಿದ್ದರು. ಪ್ರತಿ ಫಲಾನುಭವಿಗೆ 10,000 ರೂಪಾಯಿ ಆಯ್ಕೆಯಾದ ಪಾಲುದಾರ ಹಣಕಾಸು ಸಂಸ್ಥೆಯಲ್ಲಿ ನಿಶ್ಚಿತ ಠೇವಣಿಯನ್ನ ಇಡಲಾಗುತ್ತದೆ. ಪಾಲುದಾರ ಹಣಕಾಸು ಸಂಸ್ಥೆಯ ಹೆಣ್ಣು ಮಗುವಿನ ಹೆಸರಿನಲ್ಲಿಟ್ಟಿದ್ದ 10,000 ರೂಪಾಯಿ ಡೆಪಾಸಿಟ್ ಮೇಲಿನ ಆದಾಯವನ್ನ ಗರಿಷ್ಠಗೊಳಿಸಿ ಡೆಪಾಸಿಟ್ ಹಣವನ್ನ ಬಡ್ಡಿ ಸಮೇತವಾಗಿ ಫಲಾನುಭವಿಗಳಿಗೆ 18 ವರ್ಷಗಳು
ಹೋಗುವ ಹೆಣ್ಣು ಮಕ್ಕಳಿಗೆ ಮರುಗಿದ ಯಡಿಯೂರಪ್ಪ. ಗೈರು ಹಾಜರಾತಿ ತಪ್ಪಿಸಲು ಹೆಣ್ಮಕ್ಕಳಿಗೆ ಸೈಕಲ್ ವಿತರಿಸಿದ ಬಿಎಸ್ವೈ. ಶಾಲಾ ಮಕ್ಕಳಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮೂಡಿಸುವುದರ ಜೊತೆಗೆ ತಡವಾಗಿ ಶಾಲೆಗೆ ಆಗಮಿಸುವುದು, ಗೈರು ಹಾಜರಾತಿಯನ್ನ ತಪ್ಪಿಸಲು ಅಂದು ಯಡಿಯೂರಪ್ಪ ಮಹತ್ವದ ಹೆಜ್ಜೆ ಇಟ್ಟಿದ್ದರು. ಹೆಣ್ಣು ಮಕ್ಕಳಿಗಾಗಿ 2006-7ನೇ ಸಾಲಿನಲ್ಲಿ ಉಚಿತ ಸೈಕಲ್ ವಿತರಣೆ ಯೋಜನೆಯನ್ನ ಜಾರಿಗೊಳಿಸಿ ರಾಜ್ಯದ ಜನರ ಮೆಚ್ಚುಗೆಗೆ ಪಾತ್ರರಾದರು. ಯೋಜನೆಯ ಆರಂಭದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ 8ನೇ ತರಗತಿ ದಾಖಲಾಗಿದ್ದ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಒದಗಿಸಲಾಗಿತ್ತು. ಆದರೆ ಎಲ್ಲರಿಗೂ ನೀಡಬೇಕು ಅನ್ನೋ ತೀವ್ರ ಒತ್ತಾಯಗಳು ಕೇಳಿಬಂದ ಬಳಿಕ ಯಡಿಯೂರಪ್ಪ ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಸೈಕಲ್ ವಿತರಣೆಗೆ ಕ್ರಮ ಕೈಗೊಂಡರು. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿನ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಸೌಲಭ್ಯವನ್ನ ವಿಸ್ತರಿಸಲಾಯಿತು. ರಾಜ್ಯದ ನಗರ ಪಾಲಿಕೆ ವ್ಯಾಪ್ತಿಯ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅನ್ವಯಿಸುತ್ತಿರಲಿಲ್ಲ. ಅಚ್ಚರಿ ಅಂದ್ರೆ ಸುಮಾರು 7 ಲಕ್ಷ ಶಾಲಾ ಮಕ್ಕಳಿಗೆ ಸೈಕಲ್ಗಳನ್ನ ವಿತರಿಸಿದ್ದರು. ಅದಕ್ಕಾಗಿ 1.25 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಿದ್ರು. ಕೋವಿಡ್ನಿಂದಾಗಿ ಆರ್ಥಿಕ ಸಂಕಷ್ಟ ಎದುರಾಗಿತ್ತು. ಆದರೂ ಸೈಕಲ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನ ನಿಲ್ಲಿಸಬಾರದು ಅಂತ ಬಿಎಸ್ವೈ ಸೂಚನೆ ಕೊಟ್ಟಿದ್ದರು. ಸೈಕಲ್ ಯೋಜನೆ ಈಗ ಇಂಟೀರಿಯರ್ ವಿಲೇಜಸ್ಗೆ ಸ್ಕೂಲ್ಗೂ ತಪ್ಪಿಸ್ಬಾರ್ದು, ವಿದ್ಯಾಭ್ಯಾಸನೂ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಿದರು ಅಂದರೆ ಸೈಕಲ್ ಯೋಜನೆ ಮಾಡಿದರು, ವಿಶೇಷವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ. ಆ ಸೈಕಲನ್ನು ಕೊಡೋದ್ರಿಂದ ವಿದ್ಯಾರ್ಥಿಗಳು ಸ್ಕೂಲಿಗೆ ತಪ್ಪಿಸ್ದೇನೆ ಸ್ಕೂಲಿಗೆ ಹಾಜರಾಗ್ತಕ್ಕಂಥದ್ದು ಹೆಚ್ಚಾಯಿತು. ಸ್ಕೂಲುಗಳಿಗೆ ತಪ್ಪದೇ ಬರ್ತಾಯಿದ್ರು, ಶಿಕ್ಷಣ ಇದಾಯಿತು. ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಅನುಕೂಲ ಆಯಿತು, ಬಡವರಿಗೆ ಅನುಕೂಲ ಆಯಿತು, ಮತ್ತು ಆರೋಗ್ಯವೂ ಕೂಡ ಸುಧಾರಿಸ್ತು. ಉದಾಹರಣೆಗೆ ಬಾಕ್ಸನ್ನು ತಗೊಂಡು ಬರೋದು, ಮಧ್ಯಾಹ್ನ ಈಗ ಉದಾಹರಣೆ ಸ್ಕೂಲ್ ಮುಗಿದ್ರೆ ಮಧ್ಯಾಹ್ನ ಹೋಗೋದಕ್ಕೆ ಅನುಕೂಲ ಆಗೋದು, ಬೇಗ ಸ್ಕೂಲ್ ಮುಗಿದಿಲ್ಲ ಅಂದರೆ ಬಸ್ಸಿಗೆ ಕಾಯಬೇಕಾಗ್ತಿತ್ತು. ಹೀಗೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗೆ ಸೈಕಲ್ ಕೊಡೋದ್ರ ಮೂಲಕ ಆರೋಗ್ಯವೂ ಕೂಡ ಆ ಮಕ್ಕಳದು ಇಂಪ್ರೂವ್ ಆಗೋದು ಸೈಕಲ್ ಉಪಯೋಗಿಸಿದ್ರಿಂದ. ಆಮೇಲೆ ಎರಡನೇದು ಅವ್ರ ಸಮಯದ ಸದುಪಯೋಗ ಆಗೋದು, ಶಿಕ್ಷಣಕ್ಕೆ ಅನುಕೂಲ ಆಯಿತು. ಹೀಗೆ ಒಂದೊಂದು ಸಮಸ್ಯೆಯನ್ನು ತೆಗೆದುಕೊಂಡ್ಬಿಟ್ಟು ಸಾಕಷ್ಟು ಅನುಕೂಲ ಮಾಡಿದರು. ವಿಚ್ಛೇದಿತ ಮಹಿಳೆಯರಿಗೂ ನೆರವು ನೀಡಿದ್ದ ಯಡಿಯೂರಪ್ಪ. ಏಕಾಂಗಿ ಸ್ತ್ರೀಗೆ ಸಿಕ್ಕಿತ್ತು ಮಾಸಾಶನ ನೀಡುವ ಮನಸ್ವಿನಿ ಯೋಜನೆ. ಹೌದು, ಕೇವಲ ಮಕ್ಕಳಿಗೆ ಮಾತ್ರ ಯೋಜನೆ ಘೋಷಿಸಿ ಹೆಣ್ಣು ಮಕ್ಕಳನ್ನ ಬಿಎಸ್ವೈ ನಿರ್ಲಕ್ಷ್ಯ ಮಾಡಿರಲಿಲ್ಲ. ರಾಜ್ಯದಲ್ಲಿ ಮೊದಲ ಬಾರಿಗೆ ವಿಚ್ಛೇದಿತ ಹಾಗೂ ಏಕಾಂಗಿಯಾಗಿ ಜೀವನ ಸಾಗಿಸುತ್ತಿದ್ದ ಮಹಿಳೆಯರಿಗೆ ಮಾಸಾಶನ ನೀಡುವ ಮನಸ್ವಿನಿ ಯೋಜನೆಯನ್ನ ಜಾರಿಗೊಳಿಸಿದ್ರು. ಆರ್ಥಿಕ ಸಂಕಷ್ಟಗಳಿಂದ ತುತ್ತಾಗಿದ್ದ ಬಡತನ ರೇಖೆಗಿಂತ ಕೆಳಗಿನ ಅಸಂಖ್ಯಾತ ಮಹಿಳೆಯರ ಬಾಳಲ್ಲಿ ಬಿಎಸ್ವೈ ಅವರಿಂದ ಬೆಳಕು ಮೂಡಿತು. ಗಂಡ ಹಾಗೂ ಪೋಷಕರಿಂದ ದೂರ ಸರಿದು ಬದುಕು ನಡೆಸುತ್ತಿದ್ದ ಮಹಿಳೆಯರಿಗೆ ಆರ್ಥಿಕವಾಗಿ ಬಲ ಸಿಕ್ಕಂತಾಗಿತ್ತು. ಈ 2 ವರ್ಗದ ಮಹಿಳೆಯರ ಬೇಡಿಕೆಗೆ ಅಂದೇ ಬಿಎಸ್ ಯಡಿಯೂರಪ್ಪ ಸ್ಪಂದಿಸಿದ್ದರು. ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಜಾರಿಗೆ ತಂದಿದ್ದ ಬಿಎಸ್ವೈ. ಮಾಸಿಕ 400 ರೂಪಾಯಿ ಪಿಂಚಣಿ, 13.79 ಲಕ್ಷ ಮಂದಿಗೆ ಅನುಕೂಲ. ಪ್ರತಿ ಪ್ರಜೆಗೂ ಸಕಾಲಿಕ ಆರೋಗ್ಯ ಸೇವೆಗಾಗಿ ಆರೋಗ್ಯ ಕವಚ ತಂದಿದ್ದೆ ಬಿಎಸ್ವೈ. ಬಾಳ ಮುಸ್ಸಂಜೆಯಲ್ಲಿ ಅಭಯವನ್ನರಸಿ ನಿರೀಕ್ಷೆಗಳ ಹಾದಿಯಲ್ಲಿದ್ದ ಹಿರಿಯ ನಾಗರಿಕರಿಗೆ ಭರವಸೆಯ ಬೆಳಕು ಚೆಲ್ಲಲು ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತಂದವರು. ಸಂಧ್ಯಾ ಸುರಕ್ಷಾ ಯೋಜನೆಯಡಿ 65 ವರ್ಷ ಮೇಲ್ಪಟ್ಟ ಕಡು ಬಡವರಿಗೆ 400 ರೂಪಾಯಿ ಮಾಸಿಕ ಪಿಂಚಣಿ ದೊರಕುವ ವ್ಯವಸ್ಥೆ ಮಾಡಿದ್ರು. ಒಟ್ಟು 13.79 ಲಕ್ಷ ಹಿರಿಯರು ಇದರ ಅನುಕೂಲ ಪಡೆದಿದ್ದಾರೆ. ಕಟ್ಟ ಕಡೆಯ ಪ್ರಜೆಯು ಸಕಾಲಿಕ ಆರೋಗ್ಯ ಸೇವೆ ಪಡೆಯುವುದು ಅವನ ಹಕ್ಕಾಗಬೇಕೆಂದು ದೃಢ ನಿಲುವು ತಾಳಿದವರು ಯಡಿಯೂರಪ್ಪನವರು.
ಈ ಕಾರಣಕ್ಕಾಗಿ ದೇವ ಧನ್ವಂತರಿಯ ರಾಯಭಾರಿಯಂತೆ ಆರೋಗ್ಯ ಕವಚ ಯೋಜನೆ ಜಾರಿಗೆ ತಂದರು. 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುವ ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸಿ ಉಚಿತ ತುರ್ತು ವೈದ್ಯಕೀಯ ನೆರವು ದೊರಕಲು ಮಾನವೀಯ ಸ್ಪಂದನೆಯ ಹೆಜ್ಜೆ ಇಟ್ಟರು. ಸರ್ಕಾರದ ಬಳಿಕ ಮತ್ತೆ ಸಿಎಂ ಆಗಿದ್ದ BS ಯಡಿಯೂರಪ್ಪ ಯೋಜನೆಗಳ ಅನುಷ್ಠಾನದ ವಿಷಯದಲ್ಲಿ ಯಾವುದೇ ಸಮುದಾಯ ಅಂತ ನೋಡಲಿಲ್ಲ, ಯಾವುದೇ ಜಾತಿ ಅಂತ ನೋಡಲಿಲ್ಲ. ಹಾಗಾಗಿ ಬಡತನದ ಜೊತೆಗೆ ಕೆಟ್ಟ ಚಟಗಳಿಂದ ಕಂಗೆಟ್ಟು ಹೋಗಿದ್ದ ಇಡೀ ರಾಜ್ಯದ ಬಡ ಕುಟುಂಬಗಳಿಗೆ ಆಪತ್ ಬಾಂಧವರಾಗಿದ್ದರು. ಸಾರಾಯಿ ಬ್ಯಾನ್ ಮಾಡೋದ್ರ ಜೊತೆಗೆ ಲಾಟರಿಯನ್ನು ಕೂಡ ನಿಷೇಧಿಸಿದ್ರು. ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಕೃಷಿ ಸಾಲ ಬಡ್ಡಿ ಮನ್ನಾ ಮಾಡಿದ್ರು. ಅಷ್ಟೇ ಅಲ್ಲ, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ಅನ್ನೋ ಸ್ಕೀಮ್ನೂ ಕೂಡ ವ್ಯಕ್ತಿಗಳ ಸಮಸ್ಯೆಗಳನ್ನು, ರೈತರ ಸಮಸ್ಯೆಗಳನ್ನು, ಮಹಿಳೆಯರ ಸಮಸ್ಯೆಗಳನ್ನು ಸಮಯ ಕೊಟ್ಟು ಆಸಕ್ತಿಯಿಂದ ಕೇಳಿ ಸಮಸ್ಯೆಗಳನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಯಡಿಯೂರಪ್ಪನವರಷ್ಟು ವೇಗವಾಗಿ ಮತ್ತು ಅನುಕೂಲಕರವಾಗಿ ಮತ್ತೊಬ್ಬ CM ಅನ್ನು ಕರ್ನಾಟಕದಲ್ಲಿ ನಾನು ನೋಡಿಲ್ಲ. ಹಾಗಾಗಿ ಯಡಿಯೂರಪ್ಪನವರು ಅಂತೇಳಿದರೆ ರೈತರ ಪರ, ಜನರ ಪರ, ದೀನದಲಿತರ ಪರ ಅನ್ನುವಂಥದ್ರ ಬಗ್ಗೆ ನಿಜಕ್ಕೂ ಯಾವುದೇ ಅಡೆತಡೆಗಳಿಲ್ಲದೇ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ಬೋದು ಅಂಥೇಳಿ ನನಗನ್ಸುತ್ತೆ. ಸೊ ಹಾಗಾಗಿ ಅವರಿಗೆ ಆ ಥರದ ಒಂದು ಹೋರಾಟದ ಬದುಕು, ಪಕ್ಷವನ್ನು ಕೂಡ ಅದೇ ಥರ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿದ್ದಾರೆ. 2 ಜನ MLA ಇದ್ದರು, ಅದರೊಳಗೆ ಅವರು ಒಬ್ಬರು MLA. ಆದರೆ ಅವರು ಮಾಡಿರ್ತಕ್ಕಂಥ ಹೋರಾಟ ಏನಿದೆ, ಅವರ ಪ್ರವಾಸ ಏನಿದೆ, ಒಂದು ಸ್ವಲ್ಪವನ್ನು ಆಯಾಸ ಪಡೆದೇನೆ, ಬೇಜಾರು ಮಾಡ್ಕೊಳ್ದೇನೆ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥದ್ದು. SC, ST, OBC ಮತ್ತು ಒಕ್ಕಲಿಗರು, ಲಿಂಗಾಯತರು ಎಲ್ಲ ಸಮುದಾಯದವ್ರನ್ನು ಕೂಡ ಕರ್ಕೊಂಡು ಬಂದು ಅವ್ರನ್ನ ನಾಯಕರನ್ನಾಗಿ ಮಾಡಿರ್ತಕ್ಕಂಥದ್ದು, MLAಗಳನ್ನಾಗಿ ಮಾಡಿರ್ತಕ್ಕಂಥದ್ದು, ಸರ್ಕಾರವನ್ನು ರಚನೆ ಮಾಡುವಷ್ಟು ಶಾಸಕರನ್ನು ಗೆಲ್ಲಿಸಿರ್ತಕ್ಕಂಥದ್ದು ಯಡಿಯೂರಪ್ಪನವರ ಪ್ರಯತ್ನ ಒಂದು ಬಹಳ ದೊಡ್ಡ ಭಗೀರಥ ಪ್ರಯತ್ನ. ಹಾಗಾಗಿ ಅವ್ರಿಗೆ ಮಾಡ್ತಕ್ಕಂಥ ಸನ್ಮಾನ ಏನಿದೆ ಅದು ಅವ್ರಿಗೆ ಮಾಡ್ತಕ್ಕಂಥ ಸನ್ಮಾನ ಅಲ್ಲ, ನಮಗೆ ಮಾಡ್ಕೊಳ್ತಕ್ಕಂಥ ಸನ್ಮಾನ. ರಾಜ್ಯದಲ್ಲಿ ಸಾರಾಯಿ, ಲಾಟರಿ ಬ್ಯಾನ್ ಮಾಡಿದ್ದೇ ಯಡಿಯೂರಪ್ಪ. ಲಕ್ಷಾಂತರ ಬಡ ಕುಟುಂಬಗಳಿಗೆ ನೆಮ್ಮದಿ ನೀಡಿದ ಜನನಾಯಕ. ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿದ್ದ ಹಾಗೂ ಬಡಜನರನ್ನು ಬೀದಿ ಬೀಳುವುದನ್ನು ತಪ್ಪಿಸಲು BS ಯಡಿಯೂರಪ್ಪ ಅಂದೇ ಮಹತ್ವದ ಹೆಜ್ಜೆ ಇಟ್ಟಿದ್ದರು. ಅದಕ್ಕಾಗಿ ಸಾರಾಯಿ ಮತ್ತು ಲಾಟರಿಯನ್ನು ರಾಜ್ಯದಲ್ಲಿ ನಿಷೇಧಿಸುವ ಮೂಲಕ
ಐತಿಹಾಸಿಕ ತೀರ್ಮಾನ ಕೈಗೊಂಡವರು ಯಡಿಯೂರಪ್ಪ. 2007ರಲ್ಲಿ ಸಾರಾಯಿ ಮಾರಾಟವನ್ನು ನಿಷೇಧಿಸಿದ ಬಿಎಸ್ ಯಡಿಯೂರಪ್ಪ ಮಹತ್ವದ ತೀರ್ಮಾನ ಕೈಗೊಂಡಿದ್ದರು. ಮದ್ಯದಂತೆ ಸಾರಾಯಿಯು ಸರ್ಕಾರಕ್ಕೆ ಬಹುದೊಡ್ಡ ಆದಾಯ ತರ್ತಾ ಇದ್ರೂ ಕೂಡ ಬಡ ಕುಟುಂಬಗಳ ಹಿತದೃಷ್ಟಿಯಿಂದ ಸಾರಾಯಿ ಮಾರಾಟವನ್ನು ನಿಷೇಧಿಸುವ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದರು. ಜೆಡಿಎಸ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೈಗೊಂಡ ಸಾರಾಯಿ ನಿಷೇಧ ತೀರ್ಮಾನದಿಂದ ಲಕ್ಷಾಂತರ ಬಡ ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಯಿತು. ಸಾರಾಯಿ ಮಾರಾಟ ನಿಷೇಧದ ಕ್ರಮದಿಂದ ಸರ್ಕಾರಕ್ಕೆ ಬರುತ್ತಿದ್ದ ದೊಡ್ಡ ಆದಾಯಕ್ಕೂ ಪೆಟ್ಟು ಬಿತ್ತು. ಆದರೂ ಸಾರಾಯಿ ನಿಷೇಧ ಮಾಡಿದ ಕ್ರಮವನ್ನು ರಾಜ್ಯದ ಜನತೆ ಸ್ವಾಗತಿಸಿದರು. ಇನ್ನು ಸಾರಾಯಿ ಮಾರಾಟ ನಿಷೇಧದಂತೆ ಮತ್ತೊಂದು ಮಹತ್ವ ತೀರ್ಮಾನವೇ ಲಾಟರಿ ನಿಷೇಧ. ಎಲ್ಲಾ ರೀತಿಯ ಲಾಟರಿ ಮಾರಾಟಕ್ಕೆ ನಿರ್ಬಂಧ ಹೇರಲಾಯಿತು. ರಾಜ್ಯದಲ್ಲಿ ಲಾಟರಿ ನಿಷೇಧ ಆಗಿದ್ದು ಸಹ 2007ರಲ್ಲಿ ಸಾಮಾಜಿಕ ಪಿಡುಗಾಗಿ ಲಾಟರಿ ವ್ಯವಸ್ಥೆಯು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡಿತ್ತು. ಸಾರಾಯಿಯಂತೆ ಲಾಟರಿಯಿಂದಲೂ ಹಲವು ಕುಟುಂಬಗಳು ಸಂಕಷ್ಟಕ್ಕೊಳಗಾಗಿದ್ದವು. ಇದನ್ನು ಮನಗೊಂಡ ಸರ್ಕಾರವು ಎಲ್ಲಾ ರೀತಿಯ ಲಾಟರಿಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿತು. ರಾಜ್ಯದಲ್ಲಿ ಮೊದಲ ಬಾರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲ. ರೈತರಿಗೆ ಬಿಗ್ ಗಿಫ್ಟ್ ನೀಡಿದ ಬಿಎಸ್ ಯಡಿಯೂರಪ್ಪ ಮೊಟ್ಟ ಮೊದಲ ಬಾರಿಗೆ ಶೂನ್ಯ ಬಡ್ಡಿ ದರದಲ್ಲಿ ರೈತರ ಕೃಷಿ ಸಾಲ ಯೋಜನೆಯನ್ನು ಜಾರಿಗೊಳಿಸಿದ ಕೀರ್ತಿ ಯಡಿಯೂರಪ್ಪ ಅವರಿಗೆ ಸಲ್ಲಬೇಕು. ಸಾವಯವ ಕೃಷಿ ಯೋಜನೆಗೆ 10.05 ಕೋಟಿ ರೂಪಾಯಿ ವಿನಿಯೋಗ ಮಾಡಿ 83,000 ರೈತರನ್ನು ಇದರಲ್ಲಿ ತೊಡಗುವಂತೆ ಕ್ರಮ ಕೈಗೊಂಡಿದ್ದರು. 76,000 ಹೆಕ್ಟೇರ್ ಭೂಮಿಯಲ್ಲಿ ಇದನ್ನು ಜಾರಿಗೊಳಿಸಲಾಯಿತು. ಸುವರ್ಣ ಭೂಮಿ ಯೋಜನೆಯಿಂದ 10 ಲಕ್ಷ ರೈತರ ಕುಟುಂಬಕ್ಕೆ ಅನುಕೂಲವಾಯಿತು. ಕೃಷಿ, ತೋಟಗಾರಿಕೆ ಮತ್ತು ಪಶುಸಂಗೋಪನೆ ಬಲಪಡಿಸಲು ತಾಲೂಕಿಗೊಂದು ಆಧುನಿಕ ಸಂಚಾರಿ ವಾಹನ ವ್ಯವಸ್ಥೆಗೆ 40 ಕೋಟಿ ರೂಪಾಯಿ ನೀಡಿದರು. ಪಶುೋದ್ಯಮ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಒದಗಿಸಿದ್ದರು. ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕೃಷಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಸುವ ತೀರ್ಮಾನ ಕೈಗೊಂಡರು. ಕೃಷಿ ಆವರ್ತ ನಿಧಿ 1,000 ಕೋಟಿ ರೂಪಾಯಿಗೆ ಹೆಚ್ಚಳ ಮಾಡಿ ಕ್ರಮ ಕೈಗೊಂಡರು. ಸರ್ಕಾರಕ್ಕೆ ಕಷ್ಟ ಆದರೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂತ ಆದರೆ ಖಂಡಿತ ಅವರು ಮಾಡಿರೋರು. ಸರ್ಕಾರಕ್ಕೆ ಕಷ್ಟ ಆಗ್ತಾ ಇತ್ತು, ಆದರೆ ರೈತರಿಗೆ, ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ಆದರೆ ಸರ್ಕಾರಕ್ಕೆ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ಅವರಿಗೆ ಅನುಕೂಲ ಮಾಡಿಕೊಡೋಣ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಭಾಳಷ್ಟು ನಿರ್ಣಯಗಳನ್ನು ಮಾಡಿದ್ದಾರೆ. ಅದರ ಸರ್ಕಾರಕ್ಕೆ ತೊಂದರೆ ಆಗಿದೆ, ಆದರೆ ಜನಕ್ಕಂತೂ ಖಂಡಿತ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ತೆಗೆದುಕೊಳ್ಳಿ, ಈಗ ಹಾಲು ಉತ್ಪಾದಕರು ಅಂತ ಹೇಳಿದರೆ ವಿಶೇಷವಾಗಿ ಹಳ್ಳಿಗಳಲ್ಲಿ ಅದರೊಳಗೂ ಸ್ವಲ್ಪ ಡೀಪ್, ಭಾಳ ದೂರದ ನಗರಗಳಿಂದ ದೂರದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಹಾಲು ಉತ್ಪಾದಕರಿಗೆ ಅಂತ ಏನು ಲಾಭ ಆಗಲ್ಲ. ಅಷ್ಟು ದೂರದಿಂದ ಬಂದು ಪೇಟೆ ಒಳಗೆ ಹಾಲು ಹಾಕ್ಬಿಟ್ಟು ಹೋಗೋದು. ಅವರೇನು ಮಾಡಿದರು, ಈಗ ಹಾಲು ಅಂತಕ್ಕಂಥದ್ದು ಒಂದು ದೊಡ್ಡ ಉದ್ಯಮ ಆಗಿದೆ. ಅದರಿಂದ ಸಾಕಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ. ಅವರೇನು ಮಾಡಿದರು ಅಂತ ಹೇಳಿದರೆ, ಇಷ್ಟೊಂದು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಹಾಲು ಉದ್ಯಮ ಆಗಿದೆ, ಹಾಲು ಉತ್ಪಾದಕರದಾಗಿದೆ. ಹಸುಗಳನ್ನು ಚೆನ್ನಾಗಿ ಸಾಕಲಿ, ಮಹಿಳೆಯರ ಹಸುಗಳನ್ನು ಸಾಕಲಿ, ಅದರಿಂದ ಒಬ್ಬರಿಗೆ, ಇಬ್ಬರಿಗೆ, 3 ಜನಕ್ಕೆ ಕೆಲಸ ಕೊಡಲಿ ಅವರು ಅಂಥೇಳಿ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಉದಾಹರಣೆಗೆ 1 ಲೀಟ್ರಿಗೆ 3 ರೂಪಾಯಿ, 4 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟರು. ಹಂಗಾದರೆ 4-5 ಹಸುಗಳನ್ನು ಕಟ್ಟಿದರೆ ಒಂದು ಹಸು ಒಂದು 25 ಲೀಟ್ರ್ ಹಾಲು ಕರೆಯುತ್ತೆ ಅಂತ ಆದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಅವರು ಸುಮಾರು ಒಂದು 40 ಲೀಟ್ರು ಅಂತಾದರೆ ಸುಮಾರು ಎಷ್ಟು, 120 ರೂಪಾಯಿ ಒಂದು ದಿನಕ್ಕೆ ಸಹಾಯಧನ ಅವ್ರಿಗೆ ಸಿಗ್ತಾಯಿತ್ತು. ತಿಂಗಳಿಗೆ ಎಷ್ಟಾಗ್ತಿತ್ತು, 1000 ರೂಪಾಯಿ ಆಗ್ತಾಯಿತ್ತು. ಇದು ಮಹಿಳೆಯರಿಗೆ ಭಾಳ ಅನುಕೂಲವಾಗ್ತಾಯಿತ್ತು. ಹೀಗೆ ಹಾಲು ಉತ್ಪಾದಕರಿಗೆ ಮೊದಲನೇದಾಗಿ ಪ್ರೋತ್ಸಾಹ ಧನವನ್ನು ಕೊಟ್ಟಂಥವ್ರು ಯಾರು ದೇಶದಲ್ಲಿ ಅಂತೇಳಿದರೆ ಮಾನ್ಯ ಯಡಿಯೂರಪ್ಪನವರು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದಿದೆ ಅದು, ಆದರೆ ಸ್ಟಾರ್ಟ್ ಮಾಡಿದ್ದು ಯಡಿಯೂರಪ್ಪನವರು. ಯಡಿಯೂರಪ್ಪ ಹೋರಾಟ, ಸಂಚಾರ, ಜನಪರ ಕಾಳಜಿ, ಬಡವರ ಕುರಿತಾದ ಕನವರಿಕೆ ಇದು ಅವರ ಜೀವನದ ಒಂದು ಭಾಗ. ಒಟ್ಟಾರೆ ಹೇಳಬೇಕಂದ್ರೆ ಅವರ ಜೀವನವೇ ಹೋರಾಟ. ನಿತ್ಯ ಒಂದಲ್ಲ ಒಂದು ಹೋರಾಟದಲ್ಲಿ ತೊಡಗಿಸಿಕೊಳ್ಳಲೇಬೇಕು. ಹೋರಾಟ ಇಲ್ಲದಿದ್ದರೆ ಅವರಿಗೆ ನಿದ್ದೆಯೇ ಬಾರದೇನೋ ಎಂದುಕೊಂಡವರು ಹಲವರು. ರಾಜ್ಯದ ತುಂಬಾ ಹರಡಿಕೊಂಡ ಸಮಸ್ಯೆಗಳು ಕಣ್ಣಿಗೆ ಕಾಣಿಸುವಾಗ ಸುಮ್ಮನೆ ಕೂರುವ ಮನಸ್ಸು ಇವರದ್ದಲ್ಲ. ಹೀಗಾಗಿ ಒಂದಲ್ಲ ಒಂದು ಸಮಸ್ಯೆ ಎತ್ತಿಕೊಂಡು ಹೋರಾಟ ನಡೆಸುತ್ತಿದ್ದರು. ಅದಕ್ಕೊಂದು ತಾರ್ಕಿಕ ಅಂತ್ಯ ಕೂಡ ಕೊಡಿಸುತ್ತಿದ್ದರು.
ಸರ್ಕಾರದ ತಪ್ಪು ನಡೆ ಕಂಡಾಗೆಲ್ಲ ಸಿಡಿಗುಂಡಿರಂತೆ ಗುಡುಗುತ್ತಿದ್ದರು. 10 ಹಲವು ಹಗರಣಗಳನ್ನು ಸದನದಲ್ಲಿ ಹೊರತಂದು ಸರ್ಕಾರಕ್ಕೆ ಮುಖಭಂಗ ಮಾಡಿದ್ದರು. ಸರ್ಕಾರ ತನ್ನ ತಪ್ಪು ನಿರ್ಧಾರಗಳನ್ನು ಸರಿಪಡಿಸಿಕೊಳ್ಳುವಂತೆ ಮಾಡಿದರು. ಯಡಿಯೂರಪ್ಪನವರ ಆಪ್ತರು, ಸ್ನೇಹಿತರು ಹಾಗೂ ಒಡನಾಡಿಗಳು ಹೇಳುವಂತೆ ಯಡಿಯೂರಪ್ಪ ನಿಜಕ್ಕೂ ಕರುನಾಡು ಕಂಡ ಆಧುನಿಕ ಭಗೀರಥ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಂತಹ ಧೀಮಂತ ನಾಯಕನ ಸಾರ್ಥಕ 50 ವರ್ಷಗಳ ರಾಜಕೀಯ ಅಧ್ಯಯನದಲ್ಲಿ ಮತ್ತಷ್ಟು ಪುಟಗಳು ಸೇರಲಿ ಅನ್ನೋದೇ ಎಲ್ಲರ ಆಶಯ.